ಡಿಸ್ಮ್ಯಾಂಟಲ್ ಆ್ಯಂಡ್ ಅಸೆಂಬಲ್ ವಾಟರ್ ಸರ್ಕ್ಯುಲೇಟಿಂಗ್ ಪಂಪ್. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ನೀರಿನ ಪರಿಚಲನ ಪಂಪ್, ಸರ್ಕ್ಯುಲೇಟಿಂಗ್ ಪಂಪ್ ಅನ್ನು ಡಿಸ್ಮ್ಯಾಂಟಲ್ ಮಾಡಲು ಮತ್ತು ಅಸೆಂಬಲ್ ಮಾಡಲು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಸೆಂಟ್ರಿಫ್ಯೂಗಲ್ ಪಂಪ್ನ ಭಾಗಗಳನ್ನು ಗುರುತಿಸಲು, ಎಲ್ಲ ಭಾಗಗಳನ್ನು ಡಿಸ್ಮ್ಯಾಂಟಲ್ ಮಾಡಲು, ಸರ್ವಿಸ್ ಅಥವಾ ಅಗತ್ಯ ಭಾಗಗಳನ್ನು ಬದಲಿಸಲು, ಸರ್ಟಿಫಿಕಲ್ ಪಂಪ್ನ ಎಲ್ಲ ಭಾಗಗಳನ್ನು ಜೋಡಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು. ಈಗ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಮತ್ತು ಉಪಕರಣಗಳು: ಡಬಲ್ ಎಂಡ್ ಸ್ಪ್ಯಾನರ್ 6mm to 24mm ಒಂದು ಸೆಟ್, ರಿಂಗ್ ಸ್ಪ್ಯಾನರ್ 6mm to 24mm ಒಂದು ಸೆಟ್, ಪೈಪ್ ವ್ರೆಂಚ್ 300 mm ಒಂದು, ಸುತ್ತಿಗೆ 1 kg ಒಂದು, 3 ಲೆಗ್ ಪುಲ್ಲರ್ ಅಗತ್ಯವಿರುವ ಗಾತ್ರ ಒಂದು, ಮ್ಯಾಲೆಟ್ ಒಂದು. ಅಗತ್ಯವಿರುವ ಸಲಕರಣೆಗಳು: ಸೆಂಟ್ರಿಫ್ಯೂಗಲ್ ಪಂಪ್ ಹಾರಿಜಾಂಟಲ್ ಸ್ಪ್ಲಿಟ್ ಕೇಸಿಂಗ್ ಸಿಂಗಲ್ ಸಕ್ಷನ್ ಒಂದು. ಬೇಕಾಗುವ ಸಾಮಗ್ರಿಗಳು: ಸೀಮೆ ಎಣ್ಣೆ 5 ಲೀಟರ್, ಬ್ರಷ್ ಫ್ಲಾಟ್ 150 mm, ಬನಿಯನ್ ಬಟ್ಟೆ 50 cm, ಆಯಿಲ್ ಇನ್ ಕ್ಯಾನ್ 1/2 ಲೀಟರ್. ಹೀಟಿಂಗ್ ವ್ಯವಸ್ಥೆಗಳು ಅಥವಾ ಹೀಟ್ ಟ್ರಾನ್ಸ್ಫರ್ ಸೆಟಪ್ಗಳಲ್ಲಿ ಕಂಡುಬರುವಂತಹ ಸರ್ಕ್ಯುಲೇಟಿಂಗ್ ಪಂಪ್ಗಳು ಸೀಲ್ ಮಾಡಿದ ನೆಟ್ವರ್ಕ್ ಒಳಗೆ ಚಲನೆಯನ್ನು ರಚಿಸಲು ವಿನ್ಯಾಸಗೊಳಿಸಲಾದ ಸೆಂಟ್ರಿಫ್ಯೂಗಲ್ ಪಂಪ್ಗಳಾಗಿವೆ. ಹೀಟಿಂಗ್ ವ್ಯವಸ್ಥೆಗಳು ಅಧಿಕ ತಾಪಮಾನದ ನೀರಿನ ವ್ಯವಸ್ಥೆಗಳು ಮತ್ತು ರಿಯಾಕ್ಟರ್ ಸರ್ಕ್ಯೂಟ್ಗಳು, ಹಾಗೆಯೇ ಈಜುಕೊಳ ಫಿಲ್ಟರ್ಗಳಂತಹ ತೆರೆದ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಸೆಟಪ್ಗಳಲ್ಲಿ ಅವು ಪ್ರಮುಖವಾಗಿವೆ. ಹೆಚ್ಚಿನ ದ್ರವದ ತಾಪಮಾನವನ್ನು ನಿರ್ವಹಿಸಲು ಮತ್ತು ವ್ಯವಸ್ಥೆಯೊಳಗೆ ಸಾಕಷ್ಟು ಒತ್ತಡವನ್ನು ನಿರ್ಮಿಸಲು ಅವುಗಳನ್ನು ವಿಶಿಷ್ಟವಾಗಿ ಡಿಸೈನ್ ಮಾಡಲಾಗಿದೆ. ವಿವಿಧ ಪ್ರಕಾರದ ಶಾಫ್ಟ್ ಸೀಲ್ಗಳನ್ನು ಹೊಂದಿರುವ ಅಥವಾ ಹೊಂದಿಲ್ಲದವುಗಳನ್ನು ಒಳಗೊಂಡಿರುತ್ತವೆ. ಪ್ರತಿಯೊಂದೂ ಸಹ ಕ್ಲೋಸ್ಡ್ ಪಂಪ್ ಸರ್ಕ್ಯೂಟ್ಗಳೊಳಗೆ ನಿರ್ದಿಷ್ಟ ಅಗತ್ಯಗಳಿಗೆ ಸೂಕ್ತವಾಗಿವೆ. ಸರ್ಕ್ಯುಲೇಟಿಂಗ್ ಪಂಪ್ನ ಮುಖ್ಯ ಅಂಶಗಳು: ಸರ್ಕ್ಯುಲೇಟಿಂಗ್ ಪಂಪ್ 2 ಪ್ರಾಥಮಿಕ ಘಟಕಗಳನ್ನು ಒಳಗೊಂಡಿದೆ: ಸ್ವತಃ ಪಂಪ್ ಮತ್ತು ಮೋಟಾರ್. ಇವುಗಳಲ್ಲದೆ ಹೆಚ್ಚುವರಿ ಅಗತ್ಯ ಭಾಗಗಳಿವೆ. ಬಳಸಿದ ಮೋಟಾರ್ ಇಂಡಕ್ಷನ್ ಪ್ರಕಾರವಾಗಿದೆ. ಪಂಪನ್ನು ಓಡಿಸಲು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ, ಹೀಗಾಗಿ ನೀರಿನ ಚಲನೆಯನ್ನು ಸುಗಮಗೊಳಿಸುತ್ತದೆ. ಪ್ರತಿಯೊಂದು ಸರ್ಕ್ಯುಲೇಟಿಂಗ್ ಪಂಪ್ ಇನ್ಲೆಟ್ ಮತ್ತು ಔಟ್ಲೆಟ್ ಅನ್ನು ಹೊಂದಿರುತ್ತದೆ. ನೀರನ್ನು ಇನ್ಲೆಟ್ ಮೂಲಕ ಒಳಗೆ ಎಳೆಯಲಾಗುತ್ತದೆ ಮತ್ತು ಔಟ್ಲೆಟ್ನಿಂದ ಹೊರಗೆ ಹಾಕಲಾಗುತ್ತದೆ. ಕೇಸಿಂಗ್ ಮೇಲಿನ ಆರೋ ಹರಿವಿನ ದಿಕ್ಕನ್ನು ಸೂಚಿಸುತ್ತದೆ. ಇನ್ಲೆಟ್ ಮತ್ತು ಔಟ್ಲೆಟ್ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ಇವುಗಳು ಕೇಂದ್ರೀಕೃತವಾಗಿ ಜೋಡಿಸಲ್ಪಟ್ಟಿವೆ. ಸೆಂಟ್ರಿಫ್ಯೂಗಲ್ ಪಂಪ್ ಆಗಿ ನೀರು ಇಂಪೆಲ್ಲರ್ಸ್ ಐ ಮೂಲಕ ಪ್ರವೇಶಿಸುತ್ತದೆ. ಪಂಪ್ ಕೇಸಿಂಗ್ ವ್ಯಾಲ್ಯೂಟ್ ಎಂದು ಕರೆಯಲ್ಪಡುವ ಚಾನಲ್ ಅನ್ನು ಹೊಂದಿರುತ್ತದೆ. ಅಲ್ಲಿ ಔಟ್ಲೆಟ್ನಿಂದ ಹೊರಬರುವ ಮೊದಲು ಇಂಪೆಲ್ಲರ್ನಿಂದ ನಿರ್ಗಮಿಸಿದ ನಂತರ ನೀರು ಸಂಗ್ರಹವಾಗುತ್ತದೆ. ಪಂಪ್ ಕೇಸಿಂಗ್ನಲ್ಲಿ ಇರಿಸಲಾಗಿರುವ ಇಂಪೆಲ್ಲರ್ ಸೆಂಟ್ರಿಫ್ಯೂಗಲ್ ಬಲವನ್ನು ನೀಡುತ್ತದೆ. ಪಂಪ್ನಿಂದ ಮತ್ತು ಪೈಪ್ಗಳಿಗೆ ನೀರನ್ನು ತಳ್ಳುತ್ತದೆ. ಇಂಪೆಲ್ಲರ್ನ ಹಿಂಭಾಗದಲ್ಲಿರುವ ಬ್ಯಾಕ್ ಪ್ಲೇಟ್ ಪಂಪ್ ಕೇಸಿಂಗ್ ಒಳಗೆ ನೀರಿನ ಹರಿವನ್ನು ನಿರ್ಬಂಧಿಸುತ್ತದೆ ಮತ್ತು ಶಾಫ್ಟ್ ತಿರುಗುವಿಕೆಗೆ ಬೇರಿಂಗ್ ಅನ್ನು ಹೊಂದಿದೆ. ರಬ್ಬರ್ ಸೀಲ್ ಸೋರಿಕೆಯನ್ನು ತಡೆಯುತ್ತದೆ. ಶಾಫ್ಟ್ ಮತ್ತು ರೋಟರ್ ಪರಸ್ಪರ ಸಂಪರ್ಕ ಹೊಂದಿವೆ. ರೋಟರ್ ಶಾಫ್ಟ್ ಮತ್ತು ಇಂಪೆಲ್ಲರ್ಗೆ ಅಟ್ಯಾಚ್ ಮಾಡಲಾಗಿದೆ. ರೋಟರ್ ಕ್ಯಾನ್ನಲ್ಲಿ ಎನ್ಕ್ಯಾಶ್ ಮಾಡಲಾದ ರೋಟರ್ ಮೋಟಾರ್ನ ವಿದ್ಯುತ್ ಸರ್ಕ್ಯೂಟ್ಗಳಿಗೆ ನೀರು ಸಂಪರ್ಕಿಸದಂತೆ ತಡೆಯುತ್ತದೆ. ಇಂಡಕ್ಷನ್ ಮೋಟಾರ್ ಸ್ಟೇಟರ್ನಲ್ಲಿ ಪ್ಯಾಕ್ ಮಾಡಲಾದ ತಾಮ್ರದ ತಂತಿ ಕಾಯಿಲ್ಗಳನ್ನು ಹೊಂದಿದೆ. ಕಾಯಿಲ್ಗಳ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಯು ತಿರುಗುವ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಇದು ರೋಟರ್ ಅನ್ನು ಚಲಿಸುತ್ತದೆ. ಮೋಟಾರ್ ಹೌಸಿಂಗ್ ಈ ಘಟಕಗಳನ್ನು ರಕ್ಷಿಸುತ್ತದೆ. ಬದಿಯಲ್ಲಿ ಸ್ಪೀಡ್ ಸೆಲೆಕ್ಟರ್ ಸ್ವಿಚ್ ಹೊಂದಿರುವ ಎಲೆಕ್ಟ್ರಿಕಲ್ ಟರ್ಮಿನಲ್ ಬಾಕ್ಸ್ ಇದೆ. ಈ ಸ್ವಿಚ್ ಮೋಟಾರ್ನ ವೇಗವನ್ನು ಸರಿಹೊಂದಿಸುತ್ತದೆ. ಇದು ಸರ್ಕ್ಯುಲೇಟರ್ ಪಂಪ್ನ ಹರಿವಿನ ದರದ ಮೇಲೆ ಪರಿಣಾಮ ಬೀರುತ್ತದೆ. ಸರ್ಕ್ಯುಲೇಟಿಂಗ್ ಪಂಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇಲ್ಲಿದೆ. ನೀರು ಇನ್ಲೆಟ್ ಮೂಲಕ ಪ್ರವೇಶಿಸುತ್ತದೆ ಮತ್ತು ಇಂಪೆಲ್ಲರ್ಸ್ ಸೆಂಟರ್ಗೆ ಹರಿಯುತ್ತದೆ. ಅಲ್ಲಿ ಅದು ಇಂಪೆಲ್ಲರ್ಸ್ ಬ್ಲೇಡ್ಗಳಿಂದ ಸೆರೆಹಿಡಿಯಲ್ಪಡುತ್ತದೆ. ಅಯಸ್ಕಾಂತೀಯ ಕ್ಷೇತ್ರವು ರೋಟರ್ ತಿರುಗಲು ಕಾರಣವಾಗುತ್ತದೆ. ರೋಟರ್ ಅನ್ನು ಶಾಫ್ಟ್ಗೆ ಸಂಪರ್ಕಿಸಲಾಗಿರುವುದರಿಂದ ಅದು ಇಂಪೆಲ್ಲರ್ಗೆ ಸಂಪರ್ಕಿಸುತ್ತದೆ. ಅವೆಲ್ಲವೂ ತಿರುಗಲು ಪ್ರಾರಂಭಿಸುತ್ತವೆ. ಇದು ನೀರಿನ ಚಲನೆಯ ಶಕ್ತಿಯನ್ನು ನೀಡುತ್ತದೆ. ಅದು ಹೊರಕ್ಕೆ ಚಲಿಸಲು ಪ್ರೇರೇಪಿಸುತ್ತದೆ. ನೀರು ಇಂಪೆಲ್ಲರ್ಸ್ ಅಂಚನ್ನು ತಲುಪಿದಾಗ ಅದರ ವೇಗವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಅದು ನಂತರ ವ್ಯಾಲ್ಯೂಟ್ ಅನ್ನು ಪ್ರವೇಶಿಸುತ್ತದೆ ಮತ್ತು ಪಂಪ್ ಕೇಸಿಂಗ್ನ ವಾಲ್ಗೆ ಕೊಲೈಡ್ ಆಗಿ ಒತ್ತಡವನ್ನು ಉಂಟುಮಾಡುತ್ತದೆ. ಹರಿವಿನ ಪ್ರಮಾಣವನ್ನು ಈ ಒತ್ತಡದ ಮಟ್ಟದಿಂದ ನಿರ್ಧರಿಸಲಾಗುತ್ತದೆ. ವ್ಯಾಲ್ಯೂಟ್ನ ವ್ಯಾಸವು ವಿಸ್ತರಿಸುತ್ತದೆ, ನೀರಿನ ವೇಗವನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ.
ಔಟ್ಲೆಟ್ನಲ್ಲಿ ಹೆಚ್ಚಿನ ಒತ್ತಡವಿದ್ದರೆ ಹೆಚ್ಚಿನ ನೀರನ್ನು ಪೈಪ್ಗಳ ಮೂಲಕ ಅಗತ್ಯವಿರುವ ಸ್ಥಳಕ್ಕೆ ತಳ್ಳಲಾಗುತ್ತದೆ. ವಿಧಾನ: ಹಂತ 1. ಸೆಂಟ್ರಿಫ್ಯೂಗಲ್ ಪಂಪನ್ನು ಒಳಗೊಂಡಿರುವ ಘಟಕಗಳನ್ನು ಗುರುತಿಸಿ. ನೇಮ್ ಪ್ಲೇಟ್ನಲ್ಲಿ ಡಾಕ್ಯುಮೆಂಟ್ ಮಾಹಿತಿಯನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ಅದನ್ನು ಟೇಬಲ್ 1ರಲ್ಲಿ ನಮೂದಿಸಿ. ಚಿತ್ರ 1ರಲ್ಲಿ ಚಿತ್ರಿಸಿದಂತೆ ಸೆಂಟ್ರಿಫ್ಯೂಗಲ್ ನೀರಿನ ಪಂಪ್ನಲ್ಲಿ ಗುರುತಿಸಲಾದ ಘಟಕಗಳನ್ನು ಗುರುತಿಸಿ ಮತ್ತು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ಟೇಬಲ್ನಲ್ಲಿ ಬರೆಯಿರಿ. ಟೇಬಲ್: ಸೆಂಟ್ರಿಫ್ಯೂಗಲ್ ನೀರಿನ ಪಂಪ್ ನೇಮ್ ಪ್ಲೇಟ್ ವಿವರಗಳು ಯಾವುದಾದರೂ ಇದ್ದರೆ, ಪಂಪ್ ತಯಾರಿಕೆ, ಮಾಡೆಲ್, ಲೀಟರ್ ಪರ್ ಸೆಕೆಂಡಿನಲ್ಲಿ ಸಾಮರ್ಥ್ಯ, ಒಟ್ಟು ಮೀಟರ್ ಹೆಡ್, ವಿದ್ಯುತ್ ಬಳಕೆ ಕಿಲೋವ್ಯಾಟ್ಸ್, ಸಕ್ಷನ್ ಅಂಡ್ ಡೆಲಿವರಿ ಸೈಜ್. ಹಂತ 2. ಎಲ್ಲ ಘಟಕಗಳನ್ನು ಡಿಸ್ಮ್ಯಾಂಟಲ್ ಮಾಡಿ. ಡ್ರೈವ್ನಿಂದ ಕಪ್ಲಿಂಗ್ ಅನ್ನು ಸಂಪರ್ಕ ಕಡಿತಗೊಳಿಸಿ ಮತ್ತು ಬೇರ್ಪಡಿಸಿ. ಚಿತ್ರ 1ರಲ್ಲಿ ತೋರಿಸಿರುವಂತೆ ಪಂಪ್ನ ಸ್ಲಿಟ್ ಕೇಸಿಂಗ್ ಅನ್ನು ಅನ್ಸೀಲ್ ಮಾಡಿ. ಬೇರಿಂಗ್ ಕಪ್ಪನ್ನು ಹಿಡಿದಿರುವ ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ನಂತರ ಅವುಗಳನ್ನು ರಿಮೂವ್ ಮಾಡಿ. ರೊಟೇಟಿಂಗ್ ಅಸೆಂಬ್ಲಿಯನ್ನು ಹೊರತೆಗೆಯಿರಿ. ಶಾಫ್ಟ್ನಿಂದ ಎಲ್ಲ ಘಟಕಗಳನ್ನು ಬೇರ್ಪಡಿಸಿ. ಶಾಫ್ಟ್ ಡ್ರೈವ್ಗೆ ಎಲ್ಲಿ ಸಂಪರ್ಕಿಸುತ್ತದೆ ಎಂಬುದನ್ನು ಗುರುತಿಸುವ ಮೂಲಕ ಇಂಪೆಲ್ಲರ್ ಸೈಡ್ ಅನ್ನು ಇಂಡಿಕೇಟ್ ಮಾಡಿ. ಹಂತ 3. ಅಗತ್ಯಕ್ಕೆ ತಕ್ಕಂತೆ ಘಟಕಗಳ ನಿರ್ವಹಣೆ ಅಥವಾ ಬದಲಿ ಮಾಡುವುದು. ಎಲ್ಲ ಡಿಸೆಂಬಲ್ ಮಾಡಲಾದ ಘಟಕಗಳನ್ನು ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿ. ಸ್ವಚ್ಛಗೊಳಿಸಲು ಹಿತ್ತಾಳೆ ಬ್ರಷ್ ಅನ್ನು ಬಳಸುವ ಮೂಲಕ ಎಲ್ಲ ಭಾಗಗಳಿಂದ ಯಾವುದೇ ಸ್ಕೇಲ್ ಮತ್ತು ತುಕ್ಕುಗಳನ್ನು ತೆಗೆದುಹಾಕಿ. ಮೂವ್ಮೆಂಟ್ ಸ್ಮೂತ್ನೆಸ್ಗಾಗಿ ಶಾಫ್ಟ್ ಅನ್ನು ಆಕ್ಸೆಸ್ ಮಾಡಿ. ಗಮನಾರ್ಹ ಸ್ಕೋರಿಂಗ್ ಸ್ಪಷ್ಟವಾಗಿ ಕಂಡುಬಂದರೆ ಶಾಫ್ಟ್ ಅಥವಾ ಸ್ಲೀವ್ಗಳನ್ನು ಬದಲಿಸಿ. ಡ್ರೈವ್ ಮತ್ತು ನಾನ್ ಡ್ರೈವ್ ಬೇರಿಂಗ್ಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಪರೀಕ್ಷಿಸಿ. ಅಗತ್ಯವಿದ್ದರೆ ಹೊಸ ಬೇರಿಂಗ್ಗಳನ್ನು ಇನ್ಸ್ಟಾಲ್ ಮಾಡಿ. ಯಾವುದೇ ಬಿರುಕುಗಳಿಗಾಗಿ ಇಂಪೆಲ್ಲರ್ ಅನ್ನು ಪರೀಕ್ಷಿಸಿ, ಅಗತ್ಯವಿದ್ದರೆ ಹೊಸದನ್ನು ಇನ್ಸ್ಟಾಲ್ ಮಾಡಿ. ಸ್ಕೋರಿಂಗ್ಗಾಗಿ ಇತರ ಎಲ್ಲ ಘಟಕಗಳನ್ನು ಪರೀಕ್ಷಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಅವುಗಳನ್ನು ಸರಿಪಡಿಸಿ ಅಥವಾ ಬದಲಾಯಿಸಿ. ಹಂತ 4. ಸೆಂಟ್ರಿಫ್ಯೂಗಲ್ ಪಂಪ್ನ ಕಾರ್ಯಕ್ಷಮತೆಯನ್ನು ನಿರ್ಮಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು. ಸ್ವಚ್ಛವಾದ ಬಟ್ಟೆಯಿಂದ ಎಲ್ಲ ಘಟಕಗಳನ್ನು ಸ್ವಚ್ಛಗೊಳಿಸಿ. ಎಲ್ಲ ಭಾಗಗಳಿಗೆ ಎಣ್ಣೆಯ ತೆಳುವಾದ ಪದರವನ್ನು ಅನ್ವಯಿಸಿ ಮತ್ತು ಜೋಡಣೆಯೊಂದಿಗೆ ಮುಂದುವರಿಯಿರಿ. ಸೂಚಿಸಿದಂತೆ ಸರಿಯಾದ ಓರಿಯೆಂಟೇಷನ್ನಲ್ಲಿ ಇಂಪೆಲ್ಲರ್ ಅನ್ನು ಇನ್ಸ್ಟಾಲ್ ಮಾಡಿ. ಅಗತ್ಯವಿರುವ ಗ್ಯಾಸ್ಕೆಟ್ಗಳನ್ನು ಬಳಸಿ ಎಲ್ಲ ಘಟಕಗಳನ್ನು ಸುರಕ್ಷಿತವಾಗಿ ಅಟ್ಯಾಚ್ ಮಾಡಿ. ಬೇರಿಂಗ್ಗಳನ್ನು ಲ್ಯೂಬ್ರಿಕೇಟ್ ಮಾಡಿ ಮತ್ತು ಅವುಗಳನ್ನು ಶಾಫ್ಟ್ಗೆ ಅಂಟಿಸಿ. ಕೇಸಿಂಗ್ಗೆ ರೊಟೇಟಿಂಗ್ ಅಸೆಂಬ್ಲಿಯನ್ನು ಅಟ್ಯಾಚ್ ಮಾಡಿ. ಸರಿಯಾದ ಗ್ಯಾಸ್ಕೆಟ್ನ ಸೂಕ್ತವಾದ ದಪ್ಪವನ್ನು ಕೆಳಗಿನ ಮತ್ತು ಮೇಲಿನ ಕೇಸಿಂಗ್ಗಳ ನಡುವೆ ಇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ಬೋಲ್ಟ್ಗಳನ್ನು ಸೆಕ್ಯೂರ್ ಮಾಡಿ ಮತ್ತು ಗ್ಲ್ಯಾಂಡ್ ಅನ್ನು ಅಗತ್ಯ ಗಾತ್ರ ಮತ್ತು ಕ್ವಾಲಿಟಿ ಗ್ಲ್ಯಾಂಡ್ ರೋಪ್ನೊಂದಿಗೆ ಪ್ಯಾಕ್ ಮಾಡಿ. ಶಾಫ್ಟ್ನ ಮೃದುವಾದ ರೊಟೇಷನ್ ಅನ್ನು ಪರಿಶೀಲಿಸಿ. ಮೋಟರ್ಗೆ ಕಪ್ಲಿಂಗ್ ಮತ್ತು ವೈರಿಂಗ್ ಅನ್ನು ಸಂಪರ್ಕಿಸಿ. ಸಕ್ಷನ್ ಮತ್ತು ಡೆಲಿವರಿ ವಾಲ್ವ್ಗಳನ್ನು ತೆರೆಯಿರಿ. ಪಂಪನ್ನು ನಿರ್ವಹಿಸಿ ಮತ್ತು ನೀರಿನ ಒತ್ತಡ ಮತ್ತು ಹರಿವಿನ ಪ್ರಮಾಣವನ್ನು ನಿರ್ಣಯಿಸಿ. ನೀರಿನ ಸರ್ಕ್ಯುಲೇಟಿಂಗ್ ಪಂಪ್ಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಚಟುವಟಿಕೆಯಲ್ಲಿ ನಾವು ನೀರಿನ ಸರ್ಕ್ಯುಲೇಟಿಂಗ್ ಪಂಪ್ಗಳು, ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಕಲಿತಿದ್ದೇವೆ ಮತ್ತು ಈ ಕೆಳಗಿನವುಗಳನ್ನು ಸಹ ಕಲಿತಿದ್ದೇವೆ. ಸೆಂಟ್ರಿಫ್ಯೂಗಲ್ ಪಂಪ್ನ ಭಾಗಗಳನ್ನು ಗುರುತಿಸಲು, ಎಲ್ಲ ಭಾಗಗಳನ್ನು ಡಿಸ್ಮ್ಯಾಂಟಲ್ ಮಾಡಲು, ಸರ್ವಿಸ್ ಅಥವಾ ಅಗತ್ಯ ಭಾಗಗಳನ್ನು ಬದಲಿಸಲು, ಸೆಂಟ್ರಿಫ್ಯೂಗಲ್ ಪಂಪ್ನ ಎಲ್ಲ ಭಾಗಗಳನ್ನು ಜೋಡಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು. ಇಲ್ಲಿಯವರೆಗೆ ನಾವು ನೀರಿನ ಸರ್ಕ್ಯುಲೇಟಿಂಗ್ ಪಂಪ್ಗಳನ್ನು ಡಿಸ್ಮ್ಯಾಂಟಲ್ ಮಾಡುವುದು ಮತ್ತು ಅಸೆಂಬಲ್ ಮಾಡುವುದನ್ನು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.